ಹಾಯ್ ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದ್ದೀರಾ ನೀವು ಇವಾಗ ಇವರು ಬಿಹಾರದ ಹೊಸ ಹೆಲ್ತ್ ಮಿನಿಸ್ಟರ್ ಅಂತೆ, ನಿಶಾಂತ್ ಕುಮಾರ್ ಅಂತ. ಈ ವ್ಯಕ್ತಿಗೆ ರಾಜಕೀಯ ಜ್ಞಾನವೂ ಇಲ್ಲ, ಅಟ್ಲೀಸ್ಟ್ ಎಲೆಕ್ಷನ್ಗೂ ಕೂಡ ನಿಂತಿಲ್ಲ. ಬಟ್ ಇವರು ಬಿಹಾರದ ಇವಾಗ ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೆ. ಆದರೆ ಎಲೆಕ್ಷನ್ಗೆ ನಿಂತಿಲ್ಲ ಅಂದರೂ ಏನು ಪರವಾಗಿಲ್ಲ. ಸಂವಿಧಾನದ ಪ್ರಕಾರ ಗೆದ್ದಿರೋ ಸರ್ಕಾರ ತಮಗೆ ಕ್ಯಾಬಿನೆಟ್ ಮೆಂಬರ್ಗಳಲ್ಲಿ ಯಾರಿಗೆ ಬೇಕಾದರೂ ಕೂಡ ಹೆಲ್ತ್ ಮಿನಿಸ್ಟರ್ನ ನೇಮಕ ಮಾಡಬಹುದು, ಅವರು ಸ್ಥಾನವನ್ನು ಕೊಡಬಹುದು. ಆದರೆ ಸಮಸ್ಯೆ ಏನು ಗೊತ್ತಾ, ಇಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿ ಜನರ ಕಷ್ಟಗಳನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಅವರ ಕಷ್ಟಗಳಿಗೆ ಪರಿಹಾರವನ್ನು ಕೊಡೋದಕ್ಕೋಸ್ಕರನಾದರೂ ಅವರಿಗೆ ಅಟ್ಲೀಸ್ಟ್ ಒಂದು ಹೆಲ್ತ್ ರಿಲೇಟೆಡ್ ಕ್ವಾಲಿಫಿಕೇಷನ್ ಆದರೂ ಕೂಡ ಬೇಕಾಗತ್ತೆ, ಹೌದಲ್ವಾ? ಬಟ್ ಇವರಿಗೆ ಯಾವುದೇ ಕ್ವಾಲಿಫಿಕೇಷನ್ ಕೂಡ ಇಲ್ಲ. ಇವರು ಕೇವಲ ಮಾಜಿ ಮುಖ್ಯಮಂತ್ರಿಗಳಿದ್ದರು, ನಿತೀಶ್ ಕುಮಾರ್ ಅವರು ಅಂತ. ಅವರ ಮಗ ಇವರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವ್ರನ್ನ ಬಿಹಾರದ ಹೊಸ ಹೆಲ್ತ್ ಮಿನಿಸ್ಟರ್ ಆಗಿ ಮಾಡಿಬಿಟ್ರೆ ಹೇಗೆ? ಇದರಲ್ಲಿ ಬೇಸರದ ಸಂಗತಿ ಏನಂತಂದರೆ, ತಾನು ಹುಟ್ಟಿದಾಗಿನಿಂದ ಅಂದರೆ ಒಂದು 10ರಿಂದ 15 ವರ್ಷ ಓದಿಕೊಂಡು ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಎಷ್ಟೋ ದುಡ್ಡುಗಳನ್ನು ಖರ್ಚು ಮಾಡಿ ಅದಾದಮೇಲೆ ಅವರು ಡಾಕ್ಟ್ರುಗಳಾಗಿರ್ತಾರೆ, ಓಕೆನಾ? ಬಟ್ ಇಲ್ಲಿ ಏನು ಸಮಸ್ಯೆ ಅಂದರೆ, ನಮ್ಮ ಭಾರತದಲ್ಲಿ ಯಾವುದೇ ಡಿಗ್ರಿ ಇಲ್ಲ ಅಂದರೂ ಕೂಡ ಅವನು ಒಂದು ರಾಜಕೀಯ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಅಂದರೆ ಸಾಕು, ಅವನು ಆ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಕೂಡ ಆಗ್ಬೋದು, ಮುಖ್ಯಮಂತ್ರಿ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಇದು ನಮ್ಮ ರಿಯಾಲಿಟಿ. ಏನು ಮಾಡೋಕ್ಕಾಗಲ್ಲ ಈ ಥರ ಇದ್ದರೆ ಸಮಸ್ಯೆಗಳು. ನೋಡಿ, ಅವರು ನಿತೀಶ್ ಕುಮಾರ್ ಅಂತಂದರೆ ಅವರು ಒಂದು ಅವ್ರು ಮುಂಚೆ ಬಿಹಾರದ ಒಬ್ಬರು ಮುಖ್ಯಮಂತ್ರಿಗಳಾಗಿದ್ದರು. ಹಾಗಂತ ಹೇಳಿಬಿಟ್ಟು ಯಾವುದೇ ಎಜುಕೇಷನ್ ಇಲ್ದಿರೋ, ಅವ್ರಿಗೆ ಯಾವುದೇ ರೀತಿ ನಾಲೆಜ್ ಕೂಡ ಇಲ್ಲ ಹೆಲ್ತ್ ಬಗ್ಗೆ. ಬಟ್ ಈ ಥರದವ್ರನ್ನೆಲ್ಲ ಇವರು ಹೆಲ್ತ್ ಮಿನಿಸ್ಟರ್ಗಳನ್ನ ಮಾಡಿಬಿಟ್ರೆ ಹೇಗೆ? ಅವ್ರಿಗೆ ಆದಂಥ ಒಂದು ಟ್ರೆಂಡ್ ಓಡ್ತಾ ಇದೆ, ರೀಲ್ಸ್ಗಳ ಮೇಲೆ ರೀಲ್ಸ್ಗಳು. ಬಟ್ ಅದು ಯಾವ ರೀತಿ ಅವರು ಇವ್ರನ್ನ ಹೆಲ್ತ್ ಮಿನಿಸ್ಟರ್ ಮಾಡಿದಾರೋ ಗೊತ್ತಿಲ್ಲ, ನಿಶಾಂತ್ ಕುಮಾರ್ ಅವ್ರನ್ನ. ನೋಡಿ, ನಿಮ್ಮ ಅಭಿಪ್ರಾಯ ಯಾವುದು? ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.